ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಲಾಕ್ಸ್ ದಾವಣಗೆರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ಒಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದ್ಬಿಟ್ಟು ಏನಪ್ಪ ಅನ್ನೋದಾದರೆ ಮತ್ತು ಫೇಸ್ ಪ್ಯಾಕು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ನಾನು ಜಾಸ್ತಿ ಮನೆಯಲ್ಲೇ ಯೂಸ್ ಮಾಡೋಂಥದ್ದನ್ನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ಸೊ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಪಾರ್ಲರ್ಗೆ ಹೋಗೋದು ಕಡಿಮೆ. ನಂಗೆ ಅಷ್ಟೊಂದು ನಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನಾನು ಪಾರ್ಲರ್ಗೆ ಹೋಗೋದು ಕಡಿಮೆ. ಹೋದ್ರೂ ಒಂದು ವರ್ಷದಲ್ಲಿ ಒಂದು 2 ಸಲ 3 ಸಲ ಏರ್ ಕಟ್ ಮಾತ್ರ ಇಯರ್ಲಿ ಒನ್ಸ್ ಮಾಡಿಸ್ತಾ ಇರ್ತೀನಿ. ಸೊ ನಾನು ಜಾಸ್ತಿ ಹೋಗೋದು ಅಂದರೆ ಏರ್ ಕಟ್ಟಿಗೋಸ್ಕರನೇ ಹೋಗೋದು. ನನ್ನ ಫೇಸ್ ಇರೋದು ಫೇಶಿಯಲ್ ಅದು ಇದು ಆಲ್ಮೋಸ್ಟ್ ಕಡಿಮೆನೇ. ವರ್ಷದಲ್ಲಿ 1 ಸಲ ಇಲ್ಲ 2 ಸಲ ಮಾಡಿಸೋದು ಜಾಸ್ತಿ. ಮನೆಯಲ್ಲೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ಮಾಡೋವಂಥದ್ದು. ಸೊ ಬನ್ನಿ ಇವತ್ತು ನಾನು ಯಾವುದು ಫೇಸ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಬಂದುಬಿಟ್ಟು ನಾವು ಫೇಸ್ನ ವೆಟ್ ಮಾಡ್ಕೋಬೇಕು. ಬನ್ನಿ ವೆಟ್ ಮಾಡ್ಕೊಂಬರೋಣ. ಈಗ ಇವನ್ ಈ ನೆಕ್ ಭಾಗ ಕೂಡ ನಾವು ಹಸಿ ಮಾಡ್ಕೋಬೇಕು. ಯಾಕಂದರೆ ಈ ಒಂದು ನೆಕ್ ಪಾರ್ಟ್ ಕೂಡ ಮೇಯ್ನ್ ಆಗುತ್ತಲ್ವ. ಸೊ ಆ್ಯಕ್ಚುಲಿ ಇವತ್ತು ಏರ್ ಪ್ಯಾಕು ಮತ್ತು ಫೇಸ್ ಪ್ಯಾಕ್ ಕೂಡ ಮಾಡ್ಕೋಬೇಕು ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಯಾವುದು ಫೇಸ್ ವಾಶು ಅನ್ನೋದಾದರೆ ಇದು ಸಿಂಪಲ್ ಅವ್ರದ್ದು ರಿಫ್ರೆಶಿಂಗ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ರಿಫ್ರೆಶಿಂಗ್ ಫೇಶಿಯಲ್ ವಾಶ್ ಅಂತ ಇದೆ, ಕೈಂಡ್ ಟು ಸ್ಕಿನ್. ಇದರಲ್ಲಿ ಏನೇನಿದೆ ಅಂದರೆ ವಿಟಮಿನ್ B5 ಮತ್ತು ವಿಟಮಿನ್ E ಇದೆ. ಸೋಪ್ ಫ್ರೀ ಅಂದರೆ ಸೋಪ್ನ ಆ್ಯಡ್ ಮಾಡಿಲ್ಲ, ಸೋಪ್ ಫ್ರೀ ಅಂತ ಇದೆ. ಡೀಪ್ಲಿ ಕ್ಲೆನ್ಸ್, ತುಂಬ ಡೀಪಾಗಿ ಅಂದರೆ ನಮ್ಮ ಸ್ಕಿನ್ ಒಳಗೆ ಡೀಪಾಗಿ ಕ್ಲೆನ್ಸ್ ಆಗುತ್ತಂತೆ. ಹಾಗೆ ಸ್ಮೂತ್ ಬರುತ್ತೆ ಸ್ಕಿನ್ನು ಮತ್ತು ಫ್ರೆಶ್ ಆಗಿರುತ್ತಂತೆ ಸ್ಕಿನ್ ಟೋನು. ಹಾಗೆ ಫಸ್ಟ್ ಯೂಸಲ್ಲೇ ನಿಮಗೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ನೋಡಿ, ಸಿಂಪಲ್ ಅವ್ರದ್ದು ಕಾಣಿಸ್ತಿದೆ ಅಲ್ವಾ. ಆ್ಯಕ್ಚುಲಿ ನಾನು ಯಾವಾಗಲೂ ಫಾಂಟ್ಸ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಈ ಸಲನೇ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಫಾಂಟ್ಸು ಮತ್ತು ಇನ್ನೊಂದು ಡಾಟ್ಸ್ ಕೀನೋ ಏನೋ ಬರುತ್ತೆ, ಅದನ್ನು ಯೂಸ್ ಮಾಡ್ತಾ ಇದ್ದೆ. ನೋಡೋಣ, ಇದು ಯಾಕೋ ತುಂಬ ದಿನದಿಂದ ಇದನ್ನು ಯೂಸ್ ಮಾಡಬೇಕು ಅನ್ಕೋತಾ ಇದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ಈ ಸಲ ನಾನು ಇದನ್ನು ತೊಗೊಂಡಿದ್ದೀನಿ, ನೋಡೋಣ ಅಂತೇಳಿ. ಬಟ್ ನಾನು ಯೂಸ್ ಮಾಡಿದೆ 1 ವೀಕು, ತುಂಬ ಚೆನ್ನಾಗಂತ ಅನಿಸ್ತು. ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆದರೆ ಇದನ್ನು ಪರ್ಚೇಸ್ ಮಾಡಿ. ಯಾವುದೇ ರೀತಿ ಸ್ಪಾನ್ಸರ್ ಏನಲ್ಲ, ನಾನು ಪರ್ಸ್ನಲ್ ಯೂಸ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ಕೆಲವರು ಅನ್ಕೋತಿರ್ತೀರ ಸ್ಪಾನ್ಸರ್ ಮಾಡ್ತಿದ್ದೀರಾ ಅಂತ. ಖಂಡಿತ ಸ್ಪಾನ್ಸರ್ ಏನಲ್ಲ, ಸ್ಪಾನ್ಸರ್ ಇಲ್ಲ, ನಾನು ಯೂಸ್ ಮಾಡ್ತಾ ಇರೋದಕ್ಕೆ ಹೇಳ್ತಿರೋದು. ತುಂಬ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ರಿಫ್ರೆಶಿಂಗ್ ಫೇಶಿಯಲ್ ವಾಶ್ ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ B5 ಮತ್ತು ವಿಟಮಿನ್ E ಅನ್ನೋ ಒಂದು ಕಂಟೆಂಟ್ ಇದೆ. ಹಾಗೆ ಸೋಪ್ ಫ್ರೀ ಇದೆ. ಇದು ತುಂಬ ಚೆನ್ನಾಗಿದೆ, ಡೀಪಾಗಿ ಕ್ಲೆನ್ಸ್ ಆಗುತ್ತಂತೆ ನಮ್ಮ ಫೇಸು. ಹೇಳ್ಬೇಕಂದ್ರೆ ಸ್ಮೂತಾಗಿರುತ್ತೆ ಮತ್ತು ಫ್ರೆಶ್ ಫೀಲ್ ಕೊಡುತ್ತಂತೆ. ಸೊ ನೋಡಿ, ನೀವು ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡಿ. ನನಗಂತೂ ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡರ್ಮಟಾಲಜಿ ಟೆಸ್ಟೆಡ್, ಇದು ಡರ್ಮಟಾಲಜಿಲಿ ಅಪ್ರೂವಲ್ ಆಗಿರೋವಂಥದ್ದು. ಮತ್ತು ನೋ ಕಲರು, ನೋ ಪರ್ಫ್ಯೂಮು, ನೋ ಆ್ಯಶು, ಕೆಮಿಕಲ್ಸ್ ದಟ್ ಕ್ಯಾನ್ ಅಪ್ಸೆಟ್ ಯುವರ್ ಸ್ಕಿನ್. ಇದು ಕೆಮಿಕಲ್ಸ್ ಫ್ರೀ ಇರೋವಂಥದ್ದು. 150 ml ಇದು. ಇದ್ರ ಪ್ರೈಸ್ ಬಂದುಬಿಟ್ಟು 450 ಇದೆ, 450. ಬಟ್ ವರ್ತ್ ಇದೆ ಹೇಳ್ಬೇಕಂದ್ರೆ. ಇದು ನನಗೆ 2 ಮಂತ್ಸ್ ಅಂತೂ ಆಗುತ್ತೆ. ಸೊ ಅದಕ್ಕೋಸ್ಕರ ಇವನ್ ಫೇಸ್ ವಾಶ್ ಕೂಡ ಡೈಲಿ 2 ಟೈಮ್ಸ್ ಮಾತ್ರ ಯೂಸ್ ಮಾಡಬೇಕು, ಜಾಸ್ತಿನೂ ಯೂಸ್ ಮಾಡಬಾರ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫೇಸ್ ವಾಶ್ ಏನು ಜಾಸ್ತಿ, ಕೆಲವರೆಲ್ಲ ತುಂಬ ಫೇಸ್ ವಾಶ್ ಮಾಡಿದಾಗೆಲ್ಲ ಫೇಸ್ ವಾಶ್ ಯೂಸ್ ಮಾಡ್ತಾರೆ, ಆ ಥರ ಮಾಡಬಾರ್ದು. ಏನಿದ್ರು 1 ಡೇಗೆ 2 ಟೈಮ್ಸ್ ಮಾತ್ರ ಯೂಸ್ ಮಾಡಬೇಕು. ತುಂಬ ಚೆನ್ನಾಗಿದೆ ಇದು. ನೋಡಿ, ಯೂಸ್ ಮಾಡೋರು ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಯಾವುದೇ ರೀತಿ ಸ್ಪಾನ್ಸರ್ ಏನಲ್ಲ, ಸಿಂಪಲ್ ಪವರ್ಫುಲ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಒಂದು ಪಿಂಚಷ್ಟು ಆದರೆ ಸಾಕು. ಈ ಥರ ರಬ್ ಮಾಡಿಕೊಂಡು ಚೆನ್ನಾಗಿ ರಬ್ ಮಾಡಬೇಕು ಗೈಸ್, ಹಂಗಾದ್ರೆ ನಿಮಗೆ ವರ್ಕೌಟ್ ಆಗುತ್ತೆ. ಇವಾಗ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಯಾಕಂದರೆ ಫೇಸ್ಗೆ ಸ್ವಲ್ಪ ಸ್ಮೂತಾಗಿರೋಂಥ ಟವಲ್ಸ್ ಯೂಸ್ ಮಾಡಬೇಕು. ರಫ್ ಆಗಿರೋದಾದರೆ ಇದು ಫೇಸಲ್ಲಿ ಸ್ಮೂತ್ ಇರೋಂಥ ಪಾರ್ಟ್ ಅಲ್ವಾ ಫೇಸು. ಸೊ ಅದಕ್ಕೋಸ್ಕರ ಆದಷ್ಟು ಸ್ಮೂತಾಗಿರೋಂಥ ಹ್ಯಾಂಡ್ ಟವಲ್ಸ್ನ ಯೂಸ್ ಮಾಡಿ, ಓಕೆನಾ. ಇದನ್ನೆಲ್ಲ ನೋಡಿಸ್ಕೊಂಡು ಸಿಗ್ತೀನಿ. ನಾನು ಮೆಹಂದಿ ಹಚ್ಚೋ ದಿನನೇ ಫೇಸ್ ಪ್ಯಾಕ್ ಏನಾದ್ರು ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳೋಂಥದ್ದು. ಸೊ ಎರಡೂ ಆಗ್ಬಿಡುತ್ತೆ ನನಗೆ, ಅದಕ್ಕೋಸ್ಕರನೇ ಟೈಮ್ ಕೊಡೋಕ್ಕಾಗಲ್ಲ. ಸ್ವಲ್ಪ ಆ ಥರ ನನ್ನಂಥವ್ರು ಇದೇ ಇರ್ತೀರಿ ಬಿಡಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ. ಕ್ಲೆನ್ಸರ್ಗೆ ನಾನು ಸೆಟಾಫಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸೆಟಾಫಿಲ್ಲು ಇದು ಬಂದುಬಿಟ್ಟು ಇದು ಎಷ್ಟು ಅಂದರೆ 400 ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು 12 ಮಂತ್ಸಿಗೆ ಮುಗಿಯುತ್ತೆ, ಈ 26 ಇಯರ್ಸ್ಗೆ ಮುಗಿಯುತ್ತೆ. ಬಟ್ ಇದನ್ನು 23 ಮ್ಯಾನುಫ್ಯಾಕ್ಚರ್ ಆಗಿರೋದು, 26ಗೆ ಎಕ್ಸ್ಪೈರಿ ಆಗೋದು. ಸೊ ಈಗ ಡಿಸೆಂಬರ್ ಬರೋದ್ರೊಳಗೆ ನಾನು ಇದನ್ನ ಮುಗಿಸ್ಬೇಕು. ನೋಡಿ, ಇನ್ನು ಇಲ್ಲಿವರೆಗೂ ಇದೆ. ಕ್ಲೆನ್ಸಿಂಗ್ ಆಲ್ಮೋಸ್ಟ್ ಜಾಸ್ತಿ ನಾನು ಯೂಸ್ ಮಾಡುವಂಥದ್ದು ಯಾವಾಗ ಅಂದರೆ ಈ ಥರ ಫೇಸ್ ಪ್ಯಾಕ್ ಮಾಡುವಾಗ, ಅಥವಾ ತುಂಬ ನನಗೆ
ಇರಿಟೇಟ್ ಅನಿಸ್ತಾ ಇದೆ ಫೇಸ್ ಅಂದಾಗ ಮಾತ್ರ ನಾನು ಕ್ಲೆನ್ಸಿಂಗ್ಸ್ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ಫೇಸ್ ಪ್ಯಾಕ್ ಯೂಸ್ ಮಾಡುವಾಗ ಮಾತ್ರ ಸೆಟಫಿಲ್ ಯೂಸ್ ಮಾಡೋದು. ಸೊ ಹಾಗಾಗಿ ನಾನು ತುಂಬ ಇದೆ ಖರ್ಚು ಜಾಸ್ತಿ ಫೇಸ್ ವಾಶ್ ಯೂಸ್ ಮಾಡ್ತಿರ್ತೀವಲ್ವ, ಹಾಗಾಗಿ ಇವಾಗ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಕ್ಲೆನ್ಸಿಂಗಿಗೂ ಕೂಡ ಫೇಸು ಒಟ್ಟಾಗಿರಬೇಕು. ಈಗ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ನೀವು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ವೀಕ್ಲಿ 2 ಟೈಮ್ಸ್ ಫೇಸ್ ಪ್ಯಾಕ್ ಮಾಡಬೇಕಂತೆ. ಸೊ ನಾನು ಒಂದೇ ಟೈಮ್ ಮಾಡೋದು. ಕ್ಲೆನ್ಸರ್ ಏನೂ ಆಗಲ್ಲ, ನೀವು ಇವನ್ ಕಣ್ಣು ಸುತ್ತಾ ಇರೋದನ್ನು ಈ ಥರ ಮಾಡ್ಕೋಬೋದು. ಈಗ ಪಾರ್ಲರ್ ಅಥವಾ ಸ್ಪಾಗಳಲ್ಲೆಲ್ಲ ನೋಡಿರ್ತೀರಲ್ವ, ತುಂಬ ಚೆನ್ನಾಗಿ ಅವ್ರು ಮಸಾಜ್ ಮಾಡ್ತಾರೆ. ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗುತ್ತೆ. ಸೊ ಫೇಸು ಗ್ಲೋ ಬರೋದಕ್ಕೆ ಮಸಾಜ್ ಮಾಡೋದು ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ಪಾರ್ಲರ್ಗಳಲ್ಲಾಗಿರ್ಬೋದು ಅಥವಾ ಸ್ಪಾಗಳಲ್ಲಾಗಿರ್ಬೋದು ಮಸಾಜ್ ತುಂಬ ಚೆನ್ನಾಗಿ ಮಾಡ್ತಾರೆ ಫೇಸ್ಗೆ. ಸೊ ಹಾಗಾಗಿ ನೀವು ಕೂಡ ಮನೆಯಲ್ಲೇ ಫೇಸ್ ಪ್ಯಾಕ್ ಮಾಡ್ಕೋತೀರ ಅಂದರೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಫೇಸ್, ಹಾಗಾಗಿ ಗ್ಲೋ ಬರುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಓಕೆನಾ? ಈಗ ಇದನ್ನು ವಾಶ್ ಮಾಡ್ಕೊಂಡಿದ್ದಾಯಿತು ಕ್ಲೆನ್ಸರು. ಇವಾಗಿಕ್ಕೂ ಎಷ್ಟೊಂದು ಡಿಫ್ರೆನ್ಸ್ ಕಾಣ್ತಾ ಇದೆ ಫೇಸಲ್ಲಿ ಅಲ್ವಾ? ಕ್ಲೆನ್ಸಿಂಗ್ ಆಯಿತು, ಫೇಸ್ ವಾಶ್ ಆಯಿತು, ಕ್ಲೆನ್ಸಿಂಗ್ ಆಯಿತು. ಇವಾಗ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಸ್ಕ್ರಬ್ಬಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ಕಿತ್ಲೆಹಣ್ಣಿಗೆ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿಬಿಟ್ಟು ಅದನ್ನು ನಾನು ಸ್ಕ್ರಬ್ಬಿಂಗಾಗಿ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಗೈಸ್, ನಾನಿಲ್ಲಿ ತೊಗೊಂಡಿದ್ದೀನಿ ಸಕ್ಕರೆ, ಕಾಣಿಸ್ತಿದೆ ಅಲ್ವಾ? ಸಕ್ಕರೆ ಇಷ್ಟೇನಾ ಅಂತ ಅನ್ಕೋಬೋದು. ಸಕ್ಕರೆ ತೊಗೊಂಡಿದ್ದೀನಿ. ಇದಕ್ಕಿವಾಗ ಆರೆಂಜ್ ಕಾಣಿಸ್ತಿದೆ ಅಲ್ವಾ? ಆರೆಂಜ್ ತುಂಬ ಒಳ್ಳೆಯದು ಫೇಸ್ಗೆ ಅಲ್ವಾ? ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ನಾನೀಗ ಈ ಥರ ಇದ್ರದ್ದು ಪಲ್ಪು ತಗೋತೀನಿ ಅಷ್ಟೇ. ಇದೆ ಕಾಣಿಸುತ್ತಲ್ವಾ ಪಲ್ಪ್? ಇದೇನು ಪಲ್ಪಿ ಇರುತ್ತಲ್ಲ, ತುಂಬ ಬೆನಿಫಿಟ್ ಇದೆ ಇದ್ರ. ಜ್ಯೂಸ್ ಏನಿದೆಯಲ್ಲ, ಈ ಜ್ಯೂಸ್ನ ಕ್ಯೂಬ್ಸ್ ಆಗಿ ಐಸ್ ಕ್ಯೂಬ್ಸ್ ಮಾಡಿಕೊಂಡು ಡೈಲಿ ನಾವು ಫೇಸ್ಗೆ ಅಪ್ಲೈ ಮಾಡ್ಬೋದು. ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳಿ. ಕೆಲವ್ರು ಏನು ಮಾಡ್ತಾರೆ, ತಂದು ಹಾಗೆ ಬಿಸಾಕ್ಬಿಡ್ತಾರೆ. ನಾನು ಆ್ಯಕ್ಚುಲಿ ಬಿಸಾಕಕ್ಕೆ ಹೋಗಲ್ಲ, ಈ ಥರ ಮಾಡಿ ಅದನ್ನ ಯೂಸ್ ಮಾಡ್ಕೊತೀನಿ. ಜಾಸ್ತಿ ಪಾರ್ಲರ್ಗೆ ಹೋಗೋದಕ್ಕಿಂತ ಈ ರೀತಿ ಮನೆಯಲ್ಲೇ ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು. ಇದರಲ್ಲಿ ಸಿಟ್ರಸ್ ಕಂಟೆಂಟ್ ಇರೋದ್ರಿಂದ. ಸೊ ನೋಡಿ, ಈ ಪಲ್ಪಿ ಏನಿದೆ ಅಲ್ಲ, ಇದರಿಂದ ಮಸಾಜ್ ಮಾಡ್ಕೋಬೇಕು. ಇದು ಸ್ಮೆಲ್ಲಿಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನಾನು ತಗೊಂಡಿರೋದು ಇದು ಆರೆಂಜ್ ಪಲ್ಪು ಮತ್ತು ಸಕ್ಕರೆ. ಏನು ಜ್ಯೂಸಸ್ ಇರುತ್ತಲ್ಲ, ಕಣ್ಣಿಗೆ ಹೋದರೆ ಸ್ವಲ್ಪ ಉರಿಯುತ್ತೆ, ಬಟ್ ಕಣ್ಣು ಕ್ಲೀನ್ ಆಗುತ್ತೆ. ನಾನು ಜಾಸ್ತಿ ಆಲ್ಮೋಸ್ಟ್ ಇದೇ ಥರ ಗೈಸ್, ನಾನು ಪಾರ್ಲರ್ಗೆ ಹೋಗೋದು ಕಡಿಮೆ. ನನಗೆ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಪಾರ್ಲರ್ ಕೆಮಿಕಲ್ಸ್ ಯೂಸ್ ಮಾಡಿದ್ವಿ ಅಂದರೆ ಈ ಥರ ಎಲ್ಲ ಹಾಕ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಪಾರ್ಲರ್ಗೆ ಹೋಗೋದು ಕಡಿಮೆ. ಇದರಲ್ಲಿ ಇನ್ನೂ ಸಕ್ಕರೆದೆಲ್ಲ ಹಾಗೆ ಇದೆ ಗೈಸ್. ಇದು ಸ್ವಲ್ಪ ಒಣಗೋದಕ್ಕೆ ಬಿಡ್ತೀನಿ, ಯಾಕೆಂದರೆ ಅದೇನಿರುತ್ತಲ್ಲ ಸಕ್ಕರೆದಾಗಿರ್ಬೋದು ಅಥವಾ ಆರೆಂಜ್ ಜ್ಯೂಸಸ್ಸು ತುಂಬ ಚೆನ್ನಾಗೆ ಸ್ವಲ್ಪ ಫೇಸಲ್ಲಿದ್ದರೆ, ಅದಕ್ಕೋಸ್ಕರ ಒಂದು 5 ಮಿನಿಟ್ಸ್ ಬಿಡ್ತೀನಿ. ಆಮೇಲೆ ಮತ್ತೆ ಸಿಗ್ತೀನಿ ಅದೆಲ್ಲ ಒಣಗಿದ್ಮೇಲೆ. ಗೈಸ್, ಇದೆಲ್ಲ ಒಣಗಿದೆ ಇವಾಗ ನೋಡಿ, ಕಾಣಿಸ್ತಾ ಇದೆ. ಸೊ ಕಾಣಿಸ್ತಿದೆ ಅಲ್ವಾ? ಇವಾಗ ನಾನು ಇದನ್ನು ಬಿಸಿನೀರು ತೊಗೊಂಡಿದ್ದೀನಿ, ಬಿಸಿನೀರಲ್ಲಿ ಒರೆಸ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಸಕ್ಕರೆದಲ್ವಾ, ಸ್ವಲ್ಪ ಬೇಗ ಹೋಗೋದಿಲ್ಲ, ಅದಕ್ಕೋಸ್ಕರ ಬಿಸಿನೀರಲ್ಲಿ. ಕಾಣಿಸ್ತಿದೆನಾ? ಈ ಬಟ್ಟೆನ ಅದರಲ್ಲಿ ಡಿಪ್ ಮಾಡಿ ಥರ ಈಗ ಇದನ್ನ ಒರೆಸ್ಕೊತಾ ಇದ್ದೀನಿ. ಸ್ವೀಟ್ ಇರೋದಕ್ಕೆ ತಿನ್ಬೇಕು ಅಂತ ಅನಿಸ್ತಾ ಇದೆ. ಆಯ್ತಲ್ವಾ? ಈಗ ನೆಕ್ಸ್ಟು
ಫಸ್ಟು ಫೇಸ್ ವಾಶ್ ಮಾಡಿದ್ವಿ, ಕ್ಲೆನ್ಸಿಂಗ್ ಫೇಸ್ ವಾಶು, ಕ್ಲೆನ್ಸಿಂಗು, ಸ್ಕ್ರಬ್ಬಿಂಗು ಮತ್ತು ನೆಕ್ಸ್ಟ್ ಲಾಸ್ಟಲ್ಲಿ ಬಂದುಬಿಟ್ಟು ಫೇಸ್ ಪ್ಯಾಕ್. ಈ 4 ಸ್ಟೆಪ್ಸ್ನ ಫಾಲೋ ಮಾಡಿದರೆ ನೀವು ಯಾವುದೇ ರೀತಿ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಬರಲ್ಲ, ಮನೆಯಲ್ಲೇ ಆರಾಮ್ಸೆ ಮಾಡ್ಕೋಬೋದು. ಕಳಿಸ್ತಿದೆ ಅಲ್ವಾ, ಬೀಟ್ರೂಟು, ಮೊಸರು, ಕಡಲೆಟು, ಇದು 3 ಹಾಕಿರೋದು, ಇನ್ನೇನು ಹಾಕಿಲ್ಲ. ಫೇಶಿಯಲ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಬ್ಲ್ಯಾಕ್ ಅನ್ನಿಸ್ತಾ ಇತ್ತು, ಬಟ್ ಇವಾಗ ನೋಡಿ ಎಷ್ಟು ಚೇಂಜಸ್ ಅನ್ನಿಸ್ತಾ ಇದೆ. ಇಲ್ಲಿ 2 ಟೈಮ್ಸ್ ಮಾಡ್ತಾರೆ, ಬಟ್ ನಾವು ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ 1 ಟೈಮ್ ಆದರೂ ಮಾಡ್ಕೊಳ್ಳಿ, ಓಕೆನಾ. ನಾನು ಆ್ಯಕ್ಚುಲಿ ಮೆಹಂದಿ ಹಚ್ಚುವಾಗ ಮಾತ್ರ ಈ ಥರ ಮಾಡ್ತೀನಿ, ಯಾಕೆಂದರೆ ಅದಕ್ಕೋಸ್ಕರ ಟೈಮ್ ಕೊಟ್ಕೊಂಡು ಇರೋಕ್ಕಾಗಲ್ಲ ಅನ್ನೋ ಪರ್ಪಸಿಂದ. ಆ್ಯಕ್ಚುಲಿ ಫೇಸ್ಗೂ ಏನೋ ಫೇಸ್ ಪ್ಯಾಕ್ ಆಗುತ್ತೆ, ಇವನ್ ಮತ್ತು ಹೇರ್ಗೂ ನಾವು ಮೆಹಂದಿ ಯೂಸ್ ಮಾಡ್ತೀವಲ್ಲ, ಸೊ ಅದು ಕೂಡ ಆಗಿಬಿಡುತ್ತೆ. 2 ಅವರ್ಸ್ ಬೇಕಾಗುತ್ತಲ್ವ, ಅದರಲ್ಲಿ ಫೇಸ್ ಪ್ಯಾಕು ಆಗುತ್ತೆ, ಇವನ್ ಅದು ಕೂಡ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ನಂದು. ಕೆಲವರು ಬ್ರಷಸ್ ಯೂಸ್ ಮಾಡ್ತಾರೆ, ನಾನು ಇಲ್ಲಿ ಯಾವುದೇ ರೀತಿ ಬ್ರಷ್ ಯೂಸ್ ಮಾಡ್ತಾ ಇಲ್ಲ, ನಾನು ಕೈಯಿಂದನೇ ಅಪ್ಲೈ ಮಾಡ್ತಾ ಇರೋದು. ಅಪ್ವರ್ಡ್ ಡೈರೆಕ್ಷನಲ್ಲಿ ಹಚ್ಕೋಬೇಕು, ಯಾವಾಗಲೂ ಕೆಲವು ಹಿಂಗೆ ಹಚ್ಕೋತಾರೆ, ಆ ಥರ ಹಚ್ಚಬಾರ್ದು, ಇಳಿ ಬರುತ್ತೆ ಫೇಸು, ಸೊ ಈ ಥರ ಹಚ್ಕೋಬೇಕು, ಅಪ್ವರ್ಡ್ ಡೈರೆಕ್ಷನ್. ಲೋಡ್ ಹಚ್ಚಿದ್ರೆ ಏನಾಗುತ್ತೆ, ಫೇಸ್ ಹೇಳಿದ್ನಲ್ಲ ಒಂಥರ ಹೇಳಿ ಬಿದ್ದಂಗೆ ಅನಿಸುತ್ತೆ. ಇವನ್ ಫೇಸ್ ಕ್ರೀಮ್ಸೇ ಆಗಲಿ ಈ ಡೈರೆಕ್ಷನಲ್ಲಿ ಹಚ್ಚಬೇಕು. ಕೆಲವರು ಹಿಂಗೆ ಅಂತಿರ್ತಾರೆ, ಹಂಗೆ ಅನ್ಬಾರ್ದು, ಈ ಥರ. ಫೇಸ್ ಪ್ಯಾಕಿಗೂ ಇವನ್ ನಾನು ಜಾಸ್ತಿ ಕೆಮಿಕಲ್ಸ್ ಯೂಸ್ ಮಾಡೋದೇ ಕಡಿಮೆ. ಕೆಲವರೆಲ್ಲ ಪಾರ್ಲರ್ಗೆ ಹೋಗ್ತೀಯಾ ಹಂಗೆ ಹಿಂಗೆ ಅಂತಾರೆ, ಪಾರ್ಲರ್ಗೆ ಹೋಗೋದು ಕಡಿಮೆ ನಾನು. ಪಾರ್ಲರ್ಗೆ ಹೋದರೆ ಏನಾಗುತ್ತೆ, ಅಲ್ಲೇ ಒಂದೊಂದಕ್ಕೂ ಒಂದೊಂದು ಅಮೌಂಟ್ ಇಟ್ಟಿರ್ತಾರೆ, ನನಗೆ ಅದಷ್ಟು ಇಷ್ಟ ಆಗಲ್ಲ. ಅನಿವಾರ್ಯ ಅಂದರೆ ಮಾತ್ರ ನಾನು ಪಾರ್ಲರ್ಗೆ ಹೋಗ್ತೀನಿ, ನನಗೆ ಜಾಸ್ತಿ ದುಡ್ಡು ಬಿಡುತ್ತೆ ಅನ್ನೋದು ಒಂದು ಇಂಟೆನ್ಷನ್ ಅಷ್ಟೇ. ಆಮೇಲೆ ಕೆಮಿಕಲ್ಸ್ ನಾವೇ ದುಡ್ಡು ಕೊಟ್ಟು ಕೆಮಿಕಲ್ಸ್ ಹತ್ಕೊಂಡು ಬರಬೇಕಾ ಅನ್ನೋದು ಒಂದು ನನ್ನ ಮನಸ್ಸಲ್ಲಿ ಓಡ್ತಿರುತ್ತೆ. ಬಟ್ ಇದು ಮನೇಲಿ ಸಿಗೋದು ಅಲ್ವಾ, ಸೊ ಹಾಗಾಗಿ ಮನೇಲೇ ಮಾಡ್ಕೊಂಡ್ರೆ ಆಯ್ತಲ್ಲ ಅನ್ನೋ ಮೆಂಟಾಲಿಟಿ ಸ್ವಲ್ಪ. ಕೆಲವರೆಲ್ಲ ಅನ್ಕೋತಾರೆ ಇದರಲ್ಲೂ ಜಿಪುಣತನ ಅಂತ. ಜಿಪುಣತನ ಅನ್ನೋದಕ್ಕಿಂತ ನಾವೇ ದುಡ್ಡು ಕೊಟ್ಟು ಕೆಮಿಕಲ್ಸ್ ಯೂಸ್ ಮಾಡ್ತೀವೇನೋ ಅಂತ ಅನಿಸ್ಬಿಡುತ್ತೆ, ಅದಕ್ಕೋಸ್ಕರ. ಹಂಗಂತ ಹೋಗಲ್ಲ ಅಂತಲ್ಲ, ಅನಿವಾರ್ಯ ಇದ್ದರೆ ಹೋಗ್ತೀನಿ. ಇವನ್ ನೆಕ್ ಪಾರ್ಟಿಗೂ ಕೂಡ ಹಚ್ಕೋಬೋದು, ಕಾಣಿಸ್ತಿದೆ ಅಲ್ವಾ. ಗೈಸ್, ಇದನ್ನು ಹೇಳಬೇಕಂದ್ರೆ ನಿಮ್ಮ ಹ್ಯಾಂಡ್ಸಿಗೂ ಈಗ ಇದನ್ನು ಬಾಡಿ ಕೂಡ ಅಪ್ಲೈ ಮಾಡ್ಕೋಬೋದು. ಅಂದರೆ ಸ್ನಾನ ಆದಮೇಲೆ ನೀವು ಬಾತ್ರೂಮಲ್ಲಿ ಇದನ್ನು ಕೂಡ ಅಪ್ಲೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫಸ್ಟು ನೀವು ಸೋಪೆಲ್ಲ ಅಪ್ಲೈ ಮಾಡಿ ಸ್ನಾನ ಮಾಡ್ತೀರಲ್ವ, ಅದಾದಮೇಲೆ ಇದನ್ನು ನೀವು ಅಪ್ಲೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಥರ ಇದನ್ನು ಮಸಾಜ್ ಮಾಡೋದ್ರಿಂದ ಈವನ್ ಸ್ಕಿನ್ ಟ್ಯಾನ್ ಆಗಿರುತ್ತಲ್ವ, ಬಾಡಿ ಟ್ಯಾನ್, ಹ್ಯಾಂಡ್ಸ್ ಟ್ಯಾನು ಅಥವಾ ಲೆಗ್ ಟ್ಯಾನು, ಇದನ್ನು ಚಿಕ್ಕ ಮಕ್ಕಳಿಗೂ ಕೂಡ ಅಪ್ಲೈ ಮಾಡ್ಬೋದು. ನೋಡಿ ತೋರಿಸ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವನ್ ನಿಮ್ಮ ಚಿಕ್ಕ ಮಕ್ಳಿಗೆ ಬಾಡಿ ಕೂಡ ಅಪ್ಲೈ ಮಾಡಿ. ಇದು ನನ್ನ ಮಗನಿಗೆ ನಾನು ಅಪ್ಲೈ ಮಾಡ್ತಿರ್ತೀನಿ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ದೊಡ್ಡವರು ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಳಿಗೂ ಯೂಸ್ ಮಾಡ್ಕೋಬೋದು, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕೆಂದರೆ ಈಗ ಚಿಕ್ಕ ಮಕ್ಳಿಗೆ ಹಚ್ಚಿ ಬಿಟ್ಟಿರ್ತೀವಿ, ಅವರು ಒಂದು 10 ಮಿನಿಟ್ಸ್ ಅಂತೂ ಆಟ ಆಡ್ಕೊಂಡು ಬಂದೇ ಬರ್ತಾರೆ, ಬಿಡಲ್ಲ. ಸೊ ತುಂಬ ಒಳ್ಳೇದು ಇದು ಹೇಳ್ಬೇಕಂದ್ರೆ ನ್ಯಾಚುರಲ್ಲು. ಬಟ್ ಕೆಲವು ಮಕ್ಳು ಏನಂತಾರೆ, ಇದು ಇರಿಟೇಟ್ ಅನಿಸುತ್ತೆ, ಮೊಸರು ಅಂತಾರೆ. ನನ್ನ ಮಗ ಮೊಸರಿಗೆ ಇರಿಟೇಟ್ ಮಾಡ್ಕೊತಾನೆ, ಬಟ್ ಸ್ಮೂತ್ ಆಗುತ್ತೆ, ಸ್ಕಿನ್ ಮಾತ್ರ ಸಖತ್ ಸ್ಮೂತ್ ಇರುತ್ತೆ. ಇದು ನೋಡಿ ನೀವೇ. ಈಗ ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಜಸ್ಟ್ ನಾನು ಏನು ಮಾಡಿಲ್ಲ, ಇದಕ್ಕೆ ಅಪ್ಲೈ ಮಾಡಿ ಈ ಥರ ಮಸಾಜ್ ಮಾಡಿರೋದಷ್ಟೇ. ಈಗ ಅಪ್ಲೈ ಮಾಡಿದ್ದೀನಲ್ವ, ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ಈಗ ಸ್ವಲ್ಪ ಕೆಮ್ಮಾಗಿದೆ, ಅದೆಷ್ಟು ನೋಡಿ ಎಷ್ಟು ಚೇಂಜಸ್ ಕಾಣ್ತಾ ಇದೆ. ಇದನ್ನೇ ನೀವು ನಿಮ್ಮ ಮಕ್ಳಿಗೆ ಮಾಡಿ ನೋಡಿ, ನೀವೇ ಹೇಳ್ತೀರಾ ವಾವ್ ಸಖತ್ ಕಲರ್ ಅನಿಸ್ತಿದೆ ಅಲ್ವಾ. ಇದು ಮಾಡಿ ನೋಡಿ, ನಿಮ್ಮ ಮಕ್ಳಿಗೆ ತುಂಬ ಖುಷಿ ಆಗ್ತಾರೆ. ಏನಿಲ್ಲ, ಕಡಲೆ ಹಿಟ್ಟು, ಬೀಟ್ರೂಟು, ಮೊಸರು ಅಷ್ಟೇ. ಮಕ್ಳಿಗೆ ಕೂಡ ಅಪ್ಲೈ ಮಾಡ್ಬೋದು, ಬಾಡಿಗೆ. ದೊಡ್ಡವರು ಕೂಡ ಬಾಡಿಗೆ ಅಪ್ಲೈ ಮಾಡ್ಕೋಬೋದು. ಚಿಕ್ಕ ಮಕ್ಕಳಿಗೆ ಈಗ ಹೊರಗಡೆ ಹೋಗ್ತಿರ್ತಾರೆ, ಆಟ ಆಡ್ತಿರ್ತಾರೆ, ಟ್ಯಾನ್ ಆಗಿರುತ್ತೆ ಸ್ಕಿನ್ನು, ಆ ಟೈಮಲ್ಲೆಲ್ಲ ನೀವು ಇದನ್ನ ಅಪ್ಲೈ ಮಾಡಿದ್ರೆ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ. ಇದರಲ್ಲಿ ನೀವು ಇನ್ನೂ ಬೇಕಂದರೆ ಬಾದಾಮ್ ಆಯಿಲ್ ಬರುತ್ತಲ್ಲ, ಅದನ್ನು ಕೂಡ ಒಂದು 15 ಮಿನಿಟ್ಸ್ ಆದರೂ ಬಿಡಬೇಕು ಗೈಸ್. ಇದು ಚೆನ್ನಾಗಿ ಒಣಗಬೇಕು, ಒಂಥರ ಚಕ್ಲ ಅಂತಾರಲ್ಲ ಆ ಥರ. ಇದೆಲ್ಲ ಎಷ್ಟು ವೈಟ್ ಅನಿಸ್ತಾ ಇದೆ ಗೈಸ್, ಇದೆಲ್ಲ ಒಣಗಿದೆ. ಸೊ ಇವಾಗ ಇದನ್ನ ತೊಳ್ಕೊಂಬಿಡೋಣ. ತೊಳ್ಕೊಂತ ನಿಂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಜಸ್ಟ್ ಈ ಥರ ಹಸಿ ವೆಟ್ ಮಾಡಿರೋದಿದೆಲ್ಲ ಇದರಲ್ಲೇ ಒರೆಸ್ಬಿಡ್ತೀನಿ. ನೋಡಿ ಎಷ್ಟು ಚೇಂಜಸ್ ಕಾಣಿಸ್ತಿದೆ ಅಲ್ವಾ ಫೇಸು, ನೋಡಿ. ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ವಾ ಫೇಸು. ಇದಷ್ಟು ತೊಳ್ಕೊಂಬರ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮನೆಯಲ್ಲೇ ಯಾವ ರೀತಿ ಫೇಸ್ ಪ್ಯಾಕ್ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ
ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್. ಈಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸ್ವಲ್ಪ ಯೂಸ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಓಕೆನಾ? ಹೋಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.